ಎಲ್ಲರಿಗೂ ನಮಸ್ಕಾರ. ಹಿಂದುಳಿದ ಭಾಗವೊಂದು, ಯಕ್ಷಗಾನ ಪ್ರಸಂಗದ ಸಾಂಪ್ರದಾಯಿಕ ನಡೆ. ಎಲ್ಲವೂ ಯಕ್ಷಗಾನದಲ್ಲಿ ಮುಂದುವರಿತಾ ಹೋಗಿದೆ. ಯಕ್ಷಗಾನ ಪ್ರಸಂಗ ನಡೆಗಳು ಮಾತ್ರ ಹಿಂದೆ ಬರ್ತಾ ಉಂಟು. ಎಲ್ಲವೂ ಮುಂದುವರೆದಿದೆ. ಭಾಗವತಿಕೆ ತುಂಬ ಮುಂದುವರೆದಿದೆ. ಆಗ ವರ್ಧಕದ ವಿಷಯದಲ್ಲಿ ಹೇಳಿದ್ರಲ್ಲ, ಯಾಕೋ ಬಳಿಕೆ ಬೇಸು ಇತ್ಯಾದಿ. ಮದ್ದಳೆಗೂ ಬಂದಿದೆ, ಮದ್ದಳೆಯಲ್ಲಿ ನಡೆಗಳು ಬಂದಿದೆ, ಪದ್ಯದ ಎಡೆಯಲ್ಲಿ ನಡೆ ಬಂದಿದೆ, ನಾಟ್ಯದಲ್ಲಿ ಮತ್ತೆ ಹೇಳುವಷ್ಟು ಏನು ಗೊತ್ತಿಲ್ಲ ನನಗೆ, ಆದರೆ ಅದು ಕೂಡ ಮಿತಿ ಮೀರಿದೆ. ಎಲ್ಲವೂ ಸಹ ಹೆಚ್ಚಾಗಿದೆ. ಕಡಿಮೆ ಆದದ್ದು ಪ್ರಸಂಗ ನಡೆಯಲ್ಲಿ. ಯಾಕೆ ಕಡಿಮೆ ಆಯಿತು ಅಂತ ಹೇಳಿದರೆ ತಿಳುವಳಿಕೆ ಕಡಿಮೆ ಅಂತ ಹೇಳಬೇಕಲ್ಲ. ಕಡಿಮೆ ಆಗಲಿಕ್ಕೆ ಕಾರಣವೇ ತಿಳುವಳಿಕೆ. ಯಾರು ಕಾರಣ? ಭಾಗವತರೇ ಕಾರಣ ಅಂತ ಹೇಳಬೇಕಷ್ಟೇ ಇದಕ್ಕೆ. ಆಗ ಕೆಲವರೆಲ್ಲ ಹೇಳಿದರು, ಎಲ್ಲದಕ್ಕೂ ನಿರ್ದೇಶಕ ಭಾಗವತ ಅಂತಾದ ಮೇಲೆ ಅವನೇ ಇದಕ್ಕೆ ಸಹ ಕಾರಣ ಅಂತ ನಾನು ಹೇಳ್ತೇನೆ. ಪ್ರಸಂಗ ನಡೆಗಳಿಗೂ ಸಹ ಹಿಂದೆ ಬೀಳಲಿಕ್ಕೆ ಕಾರಣ ಭಾಗವತರೇ. ತನ್ನ ಭಾಗವತಿಗೆ ಶೈನ್ ಆಗಬೇಕು ಅನ್ನೋ ಒಂದೇ ಉದ್ದೇಶದಿಂದ ಪದ ಹೇಳ್ತಾರಲ್ಲದೆ ರಂಗನಡೆಯ ಬಗ್ಗೆ ನಿರ್ಲಕ್ಷ್ಯ. ಇದು ಈಗಿನ 10 ವರ್ಷಗಳಿಂದೀಚೆ ನಾನು ಕಾಣ್ತಾ ಇರುವುದು. ಇದು ಅದಕ್ಕಿಂತ ಮೊದಲು ಇತ್ತು. 15 ವರ್ಷಗಳ ಹಿಂದೆ ಹಿರಿ ಭಾಗವತರುಗಳೆಲ್ಲ ಇದ್ರಲ್ಲ. ಯಾರು? ನಾನೀಗ ನೋಡೋದು ಕಟೀಲು ಮೇಳದಲ್ಲಿ 28 ವರ್ಷದಿಂದ ಕುಂಡೆಚ್ಚ ಭಾಗವತರು, ಬಲಿಪ ಭಾಗವತರು, ಕುರಿಯ ಭಾಗವತರು, ನನ್ನ ಗುರುಗಳಾದಂಥ ಪೂಂಜರು, ಕುಬಣೂರು ಶ್ರೀಧರ ರಾಯರು. ಇಲ್ಲಿವರೆಗೆ ಪ್ರಸಂಗ ನಡೆಗಳಿಗೆ ಒಂದು ಮರ್ಯಾದೆ ಇತ್ತು. ಆಮೇಲೆ ಅದೆಲ್ಲ ಕಡಿಮೆ ಆಗ್ತಾ 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 ಬಂದು ನಡೆಗಳೇ ಇಲ್ಲ ಅಂತಾಗಿದೆ. ಯಾಕೆ ಇಲ್ಲ ಅಂತ ಆಗಿದೆ ಅಂತ ಅನ್ನೋದಕ್ಕೆ ನಿಷ್ಠೆ ಇಲ್ಲ ಅಂತ. ಕಲಾವಿದರುಗಳಲ್ಲಿ ನಿಷ್ಠೆ ಇಲ್ಲ. ಅದು ಭಾಗವತನನ್ನು ಹಿಡಿದೆ. ಕೇವಲ ಒಬ್ಬ ಕಲಾವಿದನನ್ನು ನಾವು ಹೇಳಲಿಕ್ಕಾಗೋದಿಲ್ಲ. ಆಗ ಮೇಳ ಅನ್ನೋ ಇದು ಬಂತಲ್ಲ, ಪರಿಪೂರ್ಣತೆ ಅಂತ, ಅದಿಲ್ಲ ಈಗ. ಆ ಮೇಳ ನಿಷ್ಠೆ ಮತ್ತು ಮೇಳದಲ್ಲಿ ಹೊಂದಾಣಿಕೆ ಅನ್ನುವ ಪ್ರಶ್ನೆ ಇಲ್ಲದ ಕಾರಣ ಈ ಸಂಪ್ರದಾಯದ ಪ್ರಸಂಗದ ನಡೆಗಳು ಹಿಂದೆ ಬಿದ್ದಿದೆ. ಎಲ್ಲ ಉದ್ಯೋಗಕ್ಕೆ ಹೋಗ್ತಾ ಇದ್ದಾರೆ. ಅದರಿಂದ ಇದನ್ನು ಕೇಳಲಿಕ್ಕಾಗಲಿಲ್ಲ, ಅದು ಕೇಳಲಿಕ್ಕಾಗೋದಿಲ್ಲ, ಎಲ್ಲ ಸುಳ್ಳೇ ಅದು. ಆದರೆ ಅವನಿಗೆ ಆಸಕ್ತಿ ಉಂಟು ಇದರಲ್ಲಿ. ಈ ನಡೆಯನ್ನು ಮಾಡಲೇಬೇಕಲ್ಲ. ನಡೆ ಮಾಡಿದರೆ ಪ್ರಸಂಗ ನಡೆಗಳು ಹೇಗೆ ಮುಂದೆ ಹೋಗ್ತದೆ? ಎಷ್ಟು ಹಿಂದೆ ಬಿದ್ದಿದೆ ಅನ್ನುವುದಕ್ಕೆ ಕಾರಣ ಸಣ್ಣ ಉದಾಹರಣೆ, ತೈತ ತಕತ. ಒಂದು ವೇಷದ ನಿರ್ಗಮನ ಆಗ್ತಿದ್ರೆ ಸೀದಾ ನಡ್ಕೊಂಡು ಹೋಗ್ತಾರೆ. ಭಾಗವತ ತೈತತಕತ ಕೊಟ್ಟದ್ದಕ್ಕೆ ಏನು ಪ್ರಯೋಜನ? ಮೊದಲೆಗಾರ ನುಡಿಸಿದ್ದಕ್ಕೆ ಏನು ಪ್ರಯೋಜನ? ಸೀದಾ ಹೋಗುವುದಕ್ಕೆ. ಹಿಮ್ಮೇಳಕ್ಕೆ ಬೆಲೆ ಇಲ್ಲ ಅಂತಾಗಿದೆ. ಅದನ್ನು ಪೋಷಿಸುವವರು ಇಲ್ಲ. ಯಾಕಿಲ್ಲ ಅಂತ ಹೇಳಿದರೆ ಭಾಗವತರುಗಳು ತಿಳ್ಕೊಳ್ಳಿಲ್ಲ. ಇದೇ ಉದ್ದೇಶ, ಬೇರೇನಲ್ಲ. ಭಾಗವತರುಗಳು ಸರಿಯಾಗಿ ಅಭ್ಯಾಸ ಮಾಡಿದರೆ ಸಾಂಪ್ರದಾಯಿಕವಾಗಿ ಇವತ್ತಿಗೂ ಯಕ್ಷಗಾನವನ್ನು ನಡೆಸಬಹುದು. ಭಾಗವತರ ಹಿಡಿತದಲ್ಲಿ ಇಲ್ಲ. ಆದ ಕಾರಣ ಸಾಂಪ್ರದಾಯಿಕ ಪ್ರಸಂಗ ನಡೆಗಳು ಹೋಗಿದೆ. ಎಲ್ಲಿಗೆ ಹೋಗಿದೆ ಅಂತ ಹೇಳಿದರೆ ಗೊತ್ತಿಲ್ಲ ಅನ್ನೋದೇ ಕಾರಣ. ಯಾವುದು ಗೊತ್ತಿಲ್ಲ? ನಡೆಗಳೇ ಗೊತ್ತಿಲ್ಲ. ಹಿಂದೊಮ್ಮೆ ನಾನು ಸಾಮಾನ್ಯ 4ನೇ ಮೇಳದಲ್ಲಿದ್ದ ಸಮಯ, 15 ವರ್ಷ ಹಿಂದೆ, ಪೂರ್ಣ ರಾತ್ರಿ ಆಟ ಆಗ್ತಿತ್ತಾಗ.
ಈಗ ಕಾಲಮಿತಿಗೆ ಒಳಪಟ್ಟಿದೆ. ಶೀನಪ್ರಿಯಗಳು ಇದ್ರೆ ಆಗ ಈ ಪ್ರಸಂಗ ನಡೆಯಲ್ಲಿ ಬರುವ ವಿಷಯವನ್ನು ಹೇಳ್ತಾ ಇದ್ದೇನೆ ನಾನೀಗ. ಪ್ರಸಂಗ ನಡೆಯಲ್ಲಿ ಬರುವುದು ಯಾವುದು? ಪ್ರಾರಂಭ ಒಡ್ಡೋಲಗ. ಒಡ್ಡೋಲಗದಲ್ಲಿ ಈಗ ಓ ದೇವ ಅನ್ನೋದು 4-5-6 ಪದ್ಯಗಳುಂಟು. ಬಿಟ್ಟು ಹೋಗ್ತದಲ್ಲ ಅನ್ನುವ ಕಾರಣಕ್ಕೆ ಸ್ವಲ್ಪ ಆದರೂ ಉಳಿದಿತ್ತದು. ಒಂದು ದಿನ ಯಾವುದೋ ಅಶ್ವಮೇಧ, ಪಾಂಡವ ಅಶ್ವಮೇಧವೋ ಹೀಗೇನೋ ಪ್ರಸಂಗ ಬಂತು. ಒಂದು ಸಲಹೆಯೂ ಬಂತು ಆಟ ಆಡಿಸುವುದರಿಂದ, ಅದಕ್ಕೆ ಬೇಕಾಗಿ ಬಂದದ್ದು. ಇಡೀ ಒಂಜಿ ಮಲ್ಪೆರ ಆಪುಜ ಅಂತ ಆಟ ಆಡಿಸುವವರು ಕೇಳಿದರು ಸಭಾ ಕ್ಲಾಸ್ ಒಡ್ಡೋಲಗವನ್ನು. ಮಾಡ್ಬೋದು, ಮಾಡೋದೇನಿಲ್ಲ ಅಂತ ಮುಖ್ಯ ಭಾಗವತರು ಹೇಳಿದ್ರು ಅದನ್ನು. ನಾನು ಪ್ರಾರಂಭ ಕೂತ್ಕೊಳ್ತಿದ್ದೆ, 2:30-3 ಗಂಟೆವರೆಗೆ ನಾನೇ ಇರ್ತಿದ್ದೆ. ಆಗ ಸಂಗೀತಗಾರನಿಗೆ ಒಂದು ಅವಕಾಶವನ್ನು ಕೊಡ್ತಿದ್ದೆವು. ಆದ ಕಾರಣ ಪೂರ್ಣ ಪ್ರಮಾಣ ಅವನಿಗೆ ಓದೇವ ಅನ್ನೋದರ ಸಭಾ ಕ್ಲಾಸಿನ ಪೂರ್ಣ ಪ್ರಮಾಣದ್ದು ಗೊತ್ತಿಲ್ಲದ ಕಾರಣ ಮುಖ್ಯ ಭಾಗವತರು ನೀವೇ ಹೋಗಿ ಗೋಪಣ್ಣ ಅಂತ ಹೇಳಿದರು. ಇದು ಆದದ್ದು ಪ್ರಸಂಗ ನಿರ್ಣಯ ಆದದ್ದೇ ರಾತ್ರಿ 8 ಗಂಟೆಗೆ, 8:15 ಆಗಿ ಸಭಾ ಕ್ಲಾಸ್ ಉಂಟು ಅಂತ ಹೇಳೋ ಹೊತ್ತಿಗೆ ಇಲ್ಲಿ ಬರಲಿಲ್ಲ. ಆಗ ಉಜಿರೆ ಅಶೋಕ ಭಟ್ರು ಹೇಳಿದರು, ಹಿಂದಿನಿಂದ ಬರ್ತದೆ, ಮುಂದೆ ಬರೋದಿಲ್ಲ ಅದು ಅಂತ. ಅವರವರೇನು ಮಾತಾಡಿದ್ರು ಗೊತ್ತಿಲ್ಲ. ಆಯ್ತಂತು, ಪೂರ್ಣ ಆಗಲಿಲ್ಲ ಸಭಾ ಕ್ಲಾಸ್. ಅವನಿಗೆ ಗೊತ್ತಿಲ್ಲ, ಅದೇ ಸಭಾ ಕ್ಲಾಸ್ ಗೊತ್ತಿಲ್ಲ ಅವನಿಗೆ. ಆದರೆ ಆಯಿತು. ಮತ್ತೆ ಹೋಗಿ ಹೇಳೋದು ಭಾಗವತರಿಗೆ ಗೊತ್ತಿಲ್ಲ, ಅದು ತನಗೆ ಗೊತ್ತಿಲ್ಲ ಅಂತ ಒಪ್ಪಿಕೊಳ್ಳುವಂಥ ಔದಾರ್ಯ ಇಲ್ಲ. ಅಥವಾ ಮದ್ದಳೆಗಾರನಾದರೂ ಸಹ ಚೆಂಡೆವನಿಗೆ ಆರಿಗಾಯ್ತ ನಡೆದಾಲ ಗೊತ್ತುಜ್ಜ ಅಂದ ಮದ್ದಳೆಗಾರರಿಗೆ. ಹಿಮ್ಮೇಳದವರು ಸ್ಟಡಿ ಮಾಡಿರ್ತಾರೆ, ಮುಂಬೆಳವರು ಸ್ಟಡಿ ಮಾಡಲಿಕ್ಕೆ ತಯಾರಿಲ್ಲ ಅನ್ನೋದು ಹೇಳೋದಲ್ಲ ನಾನು. ಅವನಿಗೆ ಪುರ್ಸೋತಿಲ್ಲ, ಅದಕ್ಕೆ ಮುಖ್ಯ ಕಾರಣ ಇದೆ, ಪುರ್ಸೋತಿಲ್ಲ ಇದ್ದದ್ದು. ಮತ್ತು ಭಾಗವತರಿಗೆ ಸರಿಯಿಲ್ಲ ಅಂತ. ಹಾಗೆ ಒಡ್ಡೋಲಗದಿಂದಲೇ ನಮ್ಮ ಪ್ರಸಂಗದ ಸಾಂಪ್ರದಾಯಿಕ ನಡೆ ಕಡಿಮೆ ಆಗಿದೆ. ಈಗಂತೂ ಕಾಲಮಿತಿಯಲ್ಲಿ 2 ಹೇಳುವಷ್ಟು ಸಮಯ ಇಲ್ಲ ಅಂತಾಗಿದೆ. ಹೇಳೋದೇನಿಲ್ಲ, ಪೂರ್ಣ ಪ್ರಮಾಣದಲ್ಲಿ ಮಾಡಿ ಕಾಲಮಿತಿಯಲ್ಲಿ ಆದರೂ ಕೂಡ ಪೂರ್ಣ ಪ್ರಸಂಗವನ್ನು 5:30 ಗಂಟೆಯಲ್ಲಿ ಮುಗಿಸುವಂಥ ಚಾಕಚಕ್ಯತೆ ಭಾಗವತನಿಗೆ ಬೇಕು. ಕಲಾವಿದರನ್ನು ಹೊಂದಾಣಿಕೆ ಮಾಡಿಕೊಂಡು ಹೋಗಬೇಕವ. ಪದ್ಯ ಕೊಡುವಲ್ಲಿ ಕೊಟ್ಟು, ಬಿಡುವಲ್ಲಿ ಬಿಟ್ಟು ಮಾಡಿಕೊಂಡು ಹೋಗಬೇಕು. ಅದು ಭಾಗವತನ ಕ್ಯಾಪಾಸಿಟಿ. ಅವನಿಗೆ ಜತೆಯಾಗಿ ಮದ್ಲೆಗಾರನಿರಬೇಕು. ಒಬ್ಬ ಭಾಗವತ ಆಟ ಆಡಿಸಬೇಕು ಅಂತಾದರೆ ಅವನಿಗೆ ಜತೆಯಾಗಿ ಸರಿಯಾದ ಮದ್ಲೆಗಾರ ಇದ್ದರೆ ಮಾತ್ರ ಆಟ ಆದೀತು. 4 ಕಲಾವಿದರು ಮುಖ್ಯವಾಗಿ ಬೇಕಾಗ್ತದೆ. ಎದುರು ವೇಷಧಾರಿ, ಪೀಠಿಗೆ ವೇಷದವರು, ಒಂದು ಬಣ್ಣ, ಒಂದು ಸ್ತ್ರೀ ವೇಷ, ಜತೆಗೆ ಒಂದು ಹಾಸ್ಯ. 5 ಪಾತ್ರ ಮಾಡುವವರು ಸರಿಯಾಗಿದ್ದಾರೆ ಅಂತಾದರೆ, ವಿಶ್ವಣ್ಣನವರು ಇದ್ದಾರೆ ಅಂತಾದರೆ ಎಂಥ ಪ್ರಸಂಗವನ್ನು ಸಹ ಮುಗಿಸ್ಬೋದು. 1/4 ಗಂಟೆಯಲ್ಲಿ ಅತಿಕಾಯ ಕಾಳಗದಲ್ಲಿ ಪದ್ಯ ಬಿಡದು ಮುಗಿಸಿದವರು ಅವರು. 1/4 ಗಂಟೆ. ಎಲ್ಲಿಂದ? ರಾಮನ ಒಡ್ಡೋಲಗದಿಂದ ತಗೊಂಡು ಪದ್ಯ ಬಿಡಿ, ಕ್ರಮ ಕೂಡ ಬಿಡಲಿಲ್ಲ ಅವರು. ಲೇಟ್ ಅಂತೇಳಿ ಆದರೆ ಒಂದು ಟಕ್ಕ ಮಾಡು ಹೋತೆ ಗೋಪಾನು ಅಂತ ಹೇಳಿದರೆ, ಅಂಥ ಕಲಾವಿದರಿದ್ದರೆ ಸಾಂಪ್ರದಾಯಿಕ ನಡೆಗಳನ್ನು ಮಾಡಬಹುದು ಅಲ್ಲ, ಅವರು ಮಾಡಿಯೂ ಮಾಡ್ತಾರೆ. ಬಿಟ್ಟರೆ ಹೊರಗೆ ಬಂದು ಹೇಳ್ತಾರೆ ಅದು ಬಿಟ್ಟರೆ ಲಾಯ್ಕಾಗುತ್ತಿಲ್ಲಲ್ಲ ಅಂತ. ಹೀಗೆ ಪ್ರಸಂಗಗಳನ್ನು ಸಾಂಪ್ರದಾಯಿಕ ನಡೆಯಲ್ಲಿ ನಡೆಸಲಿಕ್ಕೆ ಈಗಲೂ ಸಹ ಉತ್ಸಾಹ ಇದ್ದರೆ ಮಾಡ್ಬೋದು. ಒಂದು ಒಡ್ಡೋಲಗಳು ಕಡಿಮೆ ಆಗಿದೆ ನಮ್ಮಲ್ಲಿ. ಇನ್ನೊಂದು ಶಿಸ್ತಿಲ್ಲ ಅಂತ ಹೇಳಿದ್ರೆ ಇದೆ, ಅವರಿಗೆ ಬೇಡ ಅನ್ನೋದು. ಆಗ್ತದತ್ಲಾಗಿ ಮಾಡಿದಾಗ ಹೋಗ್ತದೆ. ಅದೇ ನಡೆಯಲ್ಲಿ
ಶಿಸ್ತು ಕಡಿಮೆ ಆಗಿದೆ, ಕೇಳುವ ಅಭ್ಯಾಸ ಅಂತೂ ಬಿಟ್ಟು ಹೋಗಿದೆ. ಇನ್ನೊಂದು ದಿತ್ತಗಳು, ಪ್ರಸಂಗದ ಸಾಂಪ್ರದಾಯಿಕ ನಡೆಗಳಲ್ಲಿ ಬರುವುದು ಇದೊಂದು ದಿತ್ತಗಳು, ಎಲ್ಲ ಕಡೆಯಲ್ಲಿ ಬರ್ತದೆ ದಿತ್ತಗಳು. ಒಂದು ದಿತ್ತ ಬಡ್ದು ಅವನು ಮೊದಲಗಾರ ಭಾಗವತರು ದಿತ್ತ ಕೊಟ್ಟರು, ಮೊದಲಗಾರರು ಬಡಿದ್ರು, ಅದು ಪೂರ್ಣ ಆಗುವಲ್ಲಿವರೆಗೆ ಕಾಯಲಿಕ್ಕೆ ಪುರುಸೊತ್ತಿಲ್ಲ. ಅದರ ಮೊದಲು ಬಾಣ ಬಿಟ್ಟೋ ಕತ್ತಿ ಕೊಟ್ಟೋ ಏನಾದರೂ ಮಾಡಿ ಮುಗಿಸಿಬಿಡ್ತಾರೆ. ಈ ನಡೆಗಳನ್ನು ಸರಿಯಾಗಿ ಮಾಡಿಕೊಂಡ್ರೆ ಪ್ರಸಂಗವೂ ಮೇಲೆ ಬೀಳ್ತದೆ. ಈಗ ಉದಾಹರಣೆಗೆ ಕರ್ಣಾರ್ಜುನ ಪ್ರಸಂಗ ಬರ್ತದೆ. ಒಂದು ದಿತ್ತ ಕೊಡ್ತೇವೆ, ಎರಡೆರಡು ಪದ್ಯ ಆಗಿ. ಕೆಲವು ಸೂತನ ಮಗನ ಎರಡೆರಡು ಪದ್ಯ ಆಯಿತು, ಪದ್ಯ ಆಗಿ ದಿತ್ತ ಆಯಿತು. ದಿತ್ತ ಆಗಿ ರಥಕ್ಕೆ ಹತ್ತಿದ್ರು. ಆ ರಥಕ್ಕೆ ಹತ್ತಿ ಅಲ್ಲಿ ಒಂದು ತೈತದ ಕಥ ಕೊಡಲಿಕ್ಕುಂಟು. ಈ ಮೊದಲೆಗಾರರಿಗೆ ತೈತದ ಕಥ ಕೊಡುವಷ್ಟು ಪುರುಸೊತ್ತು ಕೊಡುವುದಿಲ್ಲ, ಅದಕ್ಕಿಂತ ಮೊದಲು ಕೆಳಗಿಳಿದಾಯಿತು. ಕೆಳಗಿಳಿದು ಅವರು ಮುಕ್ತಾಯ ಕೊಟ್ಟು ಪುನಃ ದಿತ್ತ ತಗೊಳ್ಬೇಕಲ್ಲ, ದಿತ್ತ ತಗೊಳ್ಳೋಷ್ಟು ಪುರುಸೊತ್ತಿಲ್ಲ. ಅಷ್ಟಾಗುವ ಮತ್ತೊಬ್ಬ ಒಂದು ರಥಕ್ಕೆ ಹತ್ತಿ ಆಗ್ತದೆ. ಆ ದಿತ್ತಕ್ಕೆ ಬೆಲೆ ಇಲ್ಲ ಅನ್ನೋದನ್ನು ಮಾಡಿದ್ದಾರೆ. ಅಷ್ಟಷ್ಟು ಜಾಗದ ಗ್ಯಾಪುಗಳುಂಟು ಅದಕ್ಕೆ. ಆ ಜಾಗವನ್ನು ಕೂಡ ಮೊದಲಗಾರಗಳಿಗೆ ಬಾರಿಸಲಿಕ್ಕೆ ಬಿಡದಂತಹ ಪರಿಸ್ಥಿತಿ ಒದಗಿದೆ. ಅದಕ್ಕೆ ಸಾಂಪ್ರದಾಯಿಕ ನಡೆ ಹಿಂದೆ ಬಂದಿದೆ ಹೇಳುವ ಉದ್ದೇಶವೇ ಅದು. ನಾನು ಇದನ್ನು ರಂಗದಲ್ಲಿ ತುಂಬಿಸಬೇಕು, ಒಟ್ಟಿಗೆ ಕೂತ್ಕೊಳ್ಬೇಕು. ಒಟ್ಟಿಗೆ ಕೂತ್ಕೊಳ್ಳಿಕ್ಕೆ ಬರುವುದಿಲ್ಲಲ್ಲ. ಭಾಗವತೊಬ್ಬ ಹೋಗಿ 6 ಗಂಟೆಗೆ ಚೌಕಿಯಲ್ಲಿ ಕೂತ್ಕೊಂಡ್ರೆ ಆಗ್ತದಾ? ಬರ್ತಾನೆ ಭಾಗವತ, ನಾನು ಬರ್ತೇನೆ, ಮೇಕಪ್ ಮಾಡಿ ಬರ್ತೇನೆ, ಮತ್ತೆ ಹೇಳಿ. ಇದು ಭಾಗವತರಿಗೆ ಪಾಠ ಈಗಿನದ್ದು, ಕಲಾವಿದರದ್ದು. ಇಲ್ಲ, ಭಾಗವತನನ್ನು ಹೇಳುವ. ಅವ ವೇಷಧಾರಿ ಬಂದು ಕಾದುಕೊಂಡಿರ್ತಾನೆ. ಭಾಗವತ ಬರೋದೇ 8 ಗಂಟೆಗೆ. ಕೇವಲ ಪಾತ್ರಧಾರಿಯನ್ನು ಮಾತ್ರ ಹೇಳುವುದಿಲ್ಲ, ಭಾಗವತನನ್ನಾದರೂ. ಒಂದು ವೇಳೆ ಈಗ ಭಾಗವತ ಇಲ್ಲ, ಆ ಸ್ಥಾನವನ್ನು ತುಂಬಿಸಬೇಕಾದವ ಮೊದಲೆಗಾರ. ಮೊದಲೆಗಾರಗಳಲ್ಲಿ ಕೇಳುವ ಪ್ರಶ್ನೆ ಇಲ್ಲ ಈಗ. ಅನುಭವಿ ಮೊದಲೆಗಾರರು ಎಷ್ಟಿದ್ದಾರೆ ಈಗ. ಗುರುಗಳಿದ್ದರು ಪದ್ಯಾಣದವರು, ಅವ್ರು ಜಾರಿಸಿಬಿಡ್ತಾರೆ. ಪದ್ಯಾಣದವರು ಸಹ ಈಗ ಶಂಕರಪ್ಪ ಜಾರಿಸಿಬಿಡ್ತಾರೆ. ಅವರಂಥವರು ನಿಘಂಟು ನಿಂತರ ಇದನ್ನು ನಡೆಸಲೇಬಹುದು. ನಾವು ಈ ಪ್ರಸಂಗದ ಸಾಂಪ್ರದಾಯಿಕ ನಡೆ ನಡೆಸಲೇಬಹುದು. ಈಗ ಯಾರು ಅದಕ್ಕೆ ಗಟ್ಟಿ ನಿಲ್ಲುವುದಿಲ್ಲಲ್ಲ. ಹಿಂದಿನ ತಲೆಮಾರು ಹೋಯಿತು, ಹಿರಿಯರೆಲ್ಲ ಹೋಗಿ ಆಯ್ತು. ಈಗ ಹೆಚ್ಚಿನವರು ನಡೆಗುರ್ತಿದ್ದು ಕುರಿಯ ಶಾಸ್ತ್ರಿಗಳೊಬ್ಬರು ಇದ್ದಾರೆ, ಭಾಗವತರು. ಇನ್ನು ಸಾಂಪ್ರದಾಯಿಕ ನಡೆ ಮಾಡುವುದು ಎಲ್ಲಿಗೆ ಅಂತಲೇ ಹೇಳೋದು ಅಲ್ಲಿಗೆ ಬಂದಿದೆ. ತುಂಬ ಪ್ರಸಂಗಗಳುಂಟು. ತುಂಬ ಪ್ರಸಂಗಗಳಲ್ಲಿ ಪ್ರಸಂಗ ನಡೆಯ ಕ್ರಮಗಳೇ ಉಂಟು. ಆದರೆ ಆ ಪ್ರಸಂಗಗಳ ನಡೆಯನ್ನು ತುಂಬಿಸಿಕೊಂಡು ಹೋಗಲಿಕ್ಕೆ ಈಗಿನ ಯುವ ಕಲಾವಿದರಿಗಾಗಲಿ, ಭಾಗವತರಿಗಾಗಲಿ, ಚೆಂಡೆ ಮದ್ಲೆಯವರಿಗಾಗಲಿ ಪುರುಸೊತ್ತಿಲ್ಲ. ಬಣ್ಣದ ವೇಷಗಳಲ್ಲಿ ಬರುವಂತಹ ರಂಗನಡೆಗಳು, ಬಣ್ಣದ ತೆರೆ ಕ್ಲಾಸು, ಅಟ್ಟಾಸು, ಶಿವಪೂಜೆ, ಇದು ಮಾಯ ಆಗಿದೆ. ಕೇವಲ ಪ್ರಾತ್ಯಕ್ಷಿಗಳಿಗೆ ಮಾತ್ರ ಇದುಂಟೀಗ. ಎಲ್ಲಿಗೂ ಕಾಣುವುದೇ ಇಲ್ಲ. ಯಾವುದಾದ್ರೂ ಮೇಳದಲ್ಲಿ ಕಾಣ್ತಿದ್ರೆ ಒಂದು ಕೊಡಿ ನನಗೆ. ಶಿವಪೂಜೆ ಒಂದು ಮಾಡ್ತೇನೆ ಅಂತ ಬಣ್ಣದ ವೇಷಧಾರಿ ಹೊರಟ್ರೆ ಅದರಲ್ಲಿ ಭಾಗವತನಿಗೆ ತಾಳ ಹಿಡಿಯುವ ಕೆಲಸ ಮಾತ್ರ, ಮೊದಲೆಗಾರನಿಗೆ ಮುಖ್ಯ ಇರ್ತದೆ ಅದು. ಅದಕ್ಕೆ ಭಾಗವತ ನಂತರ ಮೊದಲೆಗಾರ ಅಂತ ಹೇಳಿದ ಕಾರಣವೇ ಅದು. ನಾನು ಭಾಗವತನಿಗೆ ತಾಳ ಹಿಡಲಿಕ್ಕೆ ಮಾತ್ರ ಆದರೆ ಗೊತ್ತಿರಬೇಕು, ಭಾಗವತ ಹೇಳಬೇಕಲ್ಲ. ಹನುಮಂತನ ಒಡ್ಡೊಲಗ ಇದು ಸಹ ಮಾಯ ಆಗ್ತಾ ಬಂದಿದೆ. ಹಾಗೆ ಈ ಪ್ರಸಂಗಗಳಲ್ಲಿ ಸಾಂಪ್ರದಾಯಿಕ ನಡೆಗಳು ತುಂಬ ಉಂಟು. ನಾನೊಂದು ಸಣ್ಣ ಉದಾಹರಣೆಯಾಗಿ ಒಂದು ಕರ್ಣಪರ್ವದಲ್ಲಿ ಬರುವಂತಹ ದುಶ್ಯಾಸನ ವಧೆ ಅನ್ನೋ ಒಂದು ಪ್ರಸಂಗದ ಒಂದು ಸಣ್ಣಕ್ಕೆ, ಉದ್ದ ಮಾಡೋದಿಲ್ಲ, ಉದ್ದ ಮಾಡಿದ ಸಣ್ಣಕ್ಕೆ ಹೇಳ್ತೇನೆ ಅಷ್ಟೇ.
ಹಿಂದಿನ ಕ್ರಮದಲ್ಲಿ ಹೇಗೆ ಆಗ್ತಿತ್ತು ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ. ಕರ್ಣಪರ್ವದಲ್ಲಿ ಸುರುವಿಗೆ ಶಲ್ಯನ ಸಾರಥ್ಯಕ್ಕೆ ಆಗ್ತದೆ, ಆಮೇಲೆ ಯುದ್ಧ ಆಗಿ ಧರ್ಮರಾಯನ ಸೆರೆ ಹಿಡಿತದೆ, ಗಾಂಡೀವನಿಂದನೇ ಇದೆಲ್ಲ ಆಗ್ತದೆ. ಆದ ಮೇಲೆ ಧರ್ಮರಾಯನಿಗೆ ಅಂತೂ ಪಾಂಡವರ ಒಡ್ಡೋಲಗ, ಇದೇ ಈ ಒಡ್ಡೋಲಗ ಸಮೇತ ತಗೊಳ್ಳೋದು. ಅದಕ್ಕೆ ಕುರುಕ್ಷೇತ್ರ ಯುದ್ಧ ಆಗ್ತಿದ್ರು ಸಹ ಆಗಲೂ ಓ ದೇವ ಪಾಂಡವರಿಗುಂಟೆ. ಇದು ಹಿಂದಿನಿಂದ ನಡೆದು ಬಂದದ್ದು ಅಂತ ಬಲಿಪ ಭಾಗವತರು ಹೇಳಿದ್ದು. ಆ ಸಾಂಪ್ರದಾಯಿಕ ನಡೆ ಓ ದೇವ ದೇವ ಎಲ್ಲ ಆಗಿ. ಇನ್ನೊಂದು ಅದರಲ್ಲಿ ಸಹ ಸಾಂಪ್ರದಾಯಿಕ ನಡೆ ಅಂತ ಒಂದು ಸಣ್ಣ ವಿಷಯ ನಾನು ಹೇಳ್ತೇನೆ. ಈಗ ಇಲ್ಲವೇ ಇಲ್ಲ, ಅದು ಧರ್ಮರಾಯನಿಗೆ ಪ್ರವೇಶ ಇಲ್ಲ ಅನ್ನೋದು. ಹಿಂದೆ ಚಂದ್ರಶೇಖರ ಜಾಂಬ್ಲೆ ಅವರು ಮಾಡಿದರು ಒಂದು 12 ದಿವಸದ ಏನೋ ಒಂದು ಕಮ್ಮಟ. ಅದರಲ್ಲಿ ಉಂಟು ಅಂತ ಹೇಳಿ ಬಲಿಪ ಭಾಗವತ ಧರ್ಮರಾಯನಿಗೂ ಒಡ್ಡೊಲಗೊಡಿಸಿದ್ದಾರೆ, ಪ್ರವೇಶ ಕೊಡಿಸಿದ್ದಾರೆ. ಧರ್ಮರಾಯನಿಗೂ ಪ್ರವೇಶ ಉಂಟು. ಈಗ ಇಲ್ಲ ಅಂತ ಹೇಳೋದು, ಅದು ಇಲ್ಲ ಅಂತ ಹೇಳಿದರೆ ಗೊತ್ತಿಲ್ಲ. ಧರ್ಮರಾಯನಿಗೆ ಪ್ರವೇಶ ಉಂಟು ಅನ್ನೋದೇ ಗೊತ್ತಿಲ್ಲ. ಹಾಗೆ ಧರ್ಮರಾಯನಿಗೂ ಕೂಡ ಪ್ರವೇಶ ಆಗಿ ಆಮೇಲೆ ಪ್ರಸಂಗ ಪ್ರಾರಂಭ ಆಗುವುದಲ್ಲಿಂದ ಬರಲಾ ನೃಪನಾಲಯಕಂ ಅನ್ನುವ ಕಂದ ಪದ್ಯದಿಂದ ಪ್ರಾರಂಭ ಆಗ್ತದೆ. ಧರ್ಮರಾಯನಿಗೆ ಪೀಠಿಗೆ ಪದ್ಯ ಅದು. ಪೀಠಿಗೆ ಪದ್ಯಕ್ಕೆ ತಾಳಬೊಡ್ಚೈಕ್ ಸಂಪ್ರದಾಯಬದ್ಧವಾಗಿ ರಂಗನಾಡೆ ಅಂತ ಹೇಳಿದರೆ ಕಂದ ಪದ್ಯದಲ್ಲೇ ಹೇಳುವುದು ಅದನ್ನು. ಈಗ ಕುಮಾರ ವಿಜಯದಲ್ಲಿ ಇಲ್ವಾ ಸುರುವಿಗೆ, ಅದ ಆ ಪ್ರಸಂಗಕ್ಕೆ ಅದೇ ಕ್ರಮ ಅಂತ. ಅದು ಹಳೆ ಕ್ರಮ ಮಾಡಿಟ್ಟದ್ದು ಯಾಕೆ, ತಿದ್ದುಪಡಿ ಮಾಡಲಿಕ್ಕೆ ಅಂತಲ್ಲ, ಅದು ಇರಬೇಕಾದ ಹಾಗೆ ಅನ್ನೋದು ಪ್ರಸಂಗ ನಡೆಯೋ ಹಾಗೆ. ಈಗ ಗೊತ್ತಿಲ್ಲದೆ ಪೀಠಿಗೆ ವೇಷದಲ್ಲಿಗೆ ತಾಳದ ಪದ್ಯ ಇಲ್ಲದಿದ್ದರೆ ಆಗೋದಿಲ್ಲ ಅಂತ ಅವರಿಗೆ ಗೊತ್ತಿರಲಿಲ್ವ, ಹಿರಿಯರಿಗೆ ಗೊತ್ತಿಲ್ಲ ಇದ್ರೆ ಅದು ನಡೆ ಅಂತ ಹೇಗೆ ನಡ್ಕೊಂಡು ಬಂತು? ಅದೇ ನಡೆ, ಅದನ್ನು ನಾವು ಬದಲಾಯಿಸಿಕೊಂಡಿದ್ದೇವೆ ನಮಗೆ ಬೇಕಾಗಿ. ಹಾಗೆ ಅಲ್ಲಿ ಕೂಡ ಕಂದ ಪದ್ಯದಿಂದಲೇ ಪ್ರಾರಂಭ ಆಗ್ತದೆ. ತಮ್ಮ ಫಲ್ಗುಣದ ನೀನು 2 ಪದ್ಯ ಉಂಟು ಅವನಿಗೆ, ಧರ್ಮರಾಯನಿಗೆ. ಹೇಳಿ ಆದಲ್ಲಿಗೆ ರಾಯ ನಿಂತೆನೆ ಕೇಳ್ದು. ಅರ್ಜುನನಿಗೆ 2 ಭಾಮಿನಿಗಳು, ಹದಾಯರ್ನಲ್ಲಿ ಆಗ ವೀರ ರೌದ್ರ ಇದರಲ್ಲಿ ಪ್ರತಿಜ್ಞೆ ಮಾಡಲಿಕ್ಕಿದ್ದಂತಹ ಪದ್ಯಗಳು 2 ಸಹ. ಧರ್ಮರಾಯನಿಗೆ ಕ್ರೇಳಿ ನೃಪ ಹಿಗ್ಗಿದನು ಹೇಳಿದ ತೈತ ತಕತ ಕೊಟ್ಟಿತು. ಧರ್ಮರಾಯ ಮುಂದಿಂದ ಮೊದಲಿನ ನಡೆಯಲ್ಲಿ ಮುಂದೆ 3 ಸಲ ಹೋಗ್ತಾರೆ, ಪುನಃ ಹಿಂದೆ ಬರ್ತಾರೆ. ಅದು ಇಲ್ಲಂತೆ. ಧರ್ಮರಾಯ ಕೂತಲಿಂದ ಎದ್ದು ಒಳಗೆ ಉಳಿದ ವೇಷಗಳು ತೈತ ತಕತದಲ್ಲಿ ನಿರ್ಗಮನ. ಇದು ಕ್ರಮ. ಅಲ್ಲಿಗೆ ತೈತ ತಕತ ಮುಕ್ತಾಯ ಆದಲ್ಲಿಗೆ ಈ ಪ್ರಸಂಗದಲ್ಲಿ ಪ್ರಸಂಗದ ಲಯ ಅತಿ ಮುಖ್ಯ. ಈಗಿನವರಿಗೆ ಆಗ್ತದೆ ಇಲ್ಲೋ ಗೊತ್ತಿಲ್ಲ, ಅಂತೂ ಆ ಪ್ರಸಂಗದ ಲಯ ನಿಧಾನ. ಈ ತೈತ ತಕತ ನಡೆ ಮುಂದಿನ ಕೌರವಾನರು ಬರಲಿಕ್ಕೆ ನಡೆ ಆಗಬೇಕದು. 2ನೇ ಕಾಲವೇ. ಯಾಕೆ ಅಂತ ಹೇಳಿದರೆ ಅದನ್ನು 2ನೇ ಕಾಲಕ್ಕೆ ಮಾಡಿಟ್ಟಿದ್ದಾರೆ ಅಂತ ಹೇಳಿದರೆ ಭೀಮನ ನಡೆ ನಿಧಾನ, ಬಣ್ಣದ ವೇಷ ಅನ್ನುವ ಇದರಿಂದಾಗಿ ನಿಧಾನ ಮಾಡಿದ್ದಾರೆ. ಅನಕ ಭೀಮಸೇನನಿದ್ದ ಪದ್ಯ ಬಿಡ್ತಿಗೆ ಕೊಟ್ಟಿತು. ಕೌರವಾನುಜರು ಬಂದರು, ಪದ್ಯ ಮುಕ್ತಾಯ ಮಟ್ಟೆ ತಾಳದಲ್ಲಿ ಮುಕ್ತಾಯ. 4 ಪದ್ಯಗಳುಂಟು. ಒಮ್ಮೆ ಅನಕ ಭೀಮಸೇನ ಹೇಳಿತ್ತು ತೈತದ ಕಥಾ ಪದ್ಯದ ಮುಕ್ತಾಯಕ್ಕೆ. 2ನೇ ಅನಕ ಭೀಮಸೇನನಿತ್ತ ಅನ್ನುವ ಪದ್ಯಕ್ಕೆ ಭೀಮ ಈಗ ಒಳಗಿನಲೇ ಬರ್ತಾರೆ ದೊಂದು ಹಿಡ್ಕೊಂಡು. ಹಳೆ ಕ್ರಮದಲ್ಲಿ ಮದ್ಲೆಗಾರನ ಹಿಂದೆ ತೆರೆ ಹಿಡಿದು ನಿಲ್ಲಿಸುವ ಕ್ರಮ, ಅಲ್ಲಿಂದಲೇ ಭೀಮ ಬರುವುದು. ಈಗಿನ ಹಾಗೆ ಒಳಗಿಂದ ಬರುವುದಿಲ್ಲ. ಮದ್ಲೆಗಾರನ ಹಿಂದೆ ತೆರೆ ಹಿಡಿದು ಅರ್ಧ ಹಿಡಿದು ನಿಲ್ಲಿಸಿ ಅದೇ ಇದಕ್ಕೆ ಬರುವುದು. ಪದ್ಯ ಮುಕ್ತಾಯ ತೈತದ ಕಥ, ಮಟ್ಟೆತಾಳದ ಮುಕ್ತಾಯವೇ. ಮತ್ತೆ 2 ಪದ್ಯ ಉಂಟು. ಕೊಂದು ರಿಪುನು ಪಾಲನಡೆಗೆ ಈ ಪದ್ಯಕ್ಕೆ ತೈತದ ಕಥೆ ಇಲ್ಲ. ಕೊನೆಗೆ
ದಿಮ್ಮನೆಲ್ಲ ಸದದು ಈ ಪದ್ಯಕ್ಕೂ ತೈತತ ಕಥೆ ಇಲ್ಲ. ಮುಕ್ತಾಯ ಆದಲ್ಲಿಗೆ ಡಡ್ಡಿಂಗ್ನ ಎಲ್ಲ ಕೌರವಾಜನ ತೈತತ ಕಥ ಎಲ್ಲರನ್ನು ಆದಲ್ಲಿಗೆ ಹೊಡೆದಾದಲ್ಲಿಗೆ ಡಡ್ಡಿಂಗ್ನ ದೊಂದಿ ಸಹಿತರ ಭೀಮ ಒಳಗೆ ಪುನಃ ಬಂದ ರಂಗಸ್ಥಳದಲ್ಲಿ ರಾಳ ಬಿಸಾಡಿ ಆದಲ್ಲಿಗೆ ಕಣುಗಳಿಲ್ಲದ ನೃಪತಿ ಕೇಳ. ಇಲ್ಲಿವರೆಗೆ ಮಾತಿಲ್ಲ. ಅನಕ ಭೀಮಸೇನ ಎಂಬ ಪದ್ಯದಿಂದ ಪ್ರಾರಂಭವಾಗಿ ಮಾತಿಲ್ಲದೆ ರಂಗನಡೆಯಲ್ಲಿ ನಡೆಯುವ ರೀತಿ ಇದು ದುಶ್ಯಾಸನ ವಧೆಯದ್ದು. ಎಲ್ಲ ಪದ್ಯಗಳು ಉಂಟು, 4 ಪದ್ಯಗಳಿಗೂ ಅರ್ಥ ಇಲ್ಲ. ಕಣುಗಳಿಲ್ಲದ ನೃಪತಿ ಕೇಳೈ ಈ ಪದ್ಯಕ್ಕೆ ಇಷ್ಟು ಪದ್ಯದ ಅರ್ಥವನ್ನು ಭೀಮ ಮಾಡಿದ ಹೇಳಬೇಕು. ಲೆಕ್ಕಾಚಾರಕ್ಕೆ ಗಣಿತವಿದು ನೋಡಿಕೊ ನೀವು ಮುಂದಿನ ಪದ್ಯ ಅದಾಯಿತು. ಅದರ ದಿತ್ತ ಆ ಪದ್ಯಕ್ಕೆ ದಿತ್ತ ಕೊಡುವ ಕ್ರಮ ಉಂಟು. ಆ ದಿತ್ತ ಮುಂದಿನ ದುಶ್ಯಾಸನ ಪ್ರವೇಶಕ್ಕೆ ಸರಿಯಾಗಿ ಇರಬೇಕು. ಪದ್ಯವೂ ಆಗಿರಬೇಕು. ಅದೇ ದಿತ್ತ ಮೊದಲೆಗಾರ ಬಡಿಬೇಕು. ಆಲಯದಲ್ಲೇ ದುಶ್ಯಾಸನನಿಗೆ ಧೀಂಗಣ ಬಡಿಯುವ ಕ್ರಮ. ಧೀಂಗಣ ಆಗಿ ನಿಂತಲ್ಲಿಗೆ ಹೋಗಿ ಭೀಮ ರಂಗದ ಎಡಬದಿಯಲ್ಲಿ ಚೆಂಡೆಯವರ ಮುಂದೆ ಇರಬೇಕು. 3 ಸಲ ಮೆಟ್ಲಿಕ್ಕೆ. ಅದಕ್ಕೆ ಬಡಿಯುವ ಕ್ರಮ ಉಂಟು. ಅಷ್ಟು ಗ್ಯಾಪ್ ಕೊಟ್ಟುಕೊಳ್ಬೇಕು ಮೊದಲೆಗಾರರಿಗೆ. ರಗ 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 ಕ್ಡಾಂಗ್ರ. ಪುನಃ ಅವ ಹಿಂದೆ ಬಂದು ಆ ರಗರಗನ ಲಯವೇ ಹಾಗೆ ಉಂಟು. ರಗ 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 ಕ್ಡಾಂಗ್ರ ಹಿಂದೆ ಬರಬೇಕು ಅಷ್ಟುಂಟು. ಪುನಃ ರಗ 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 ಕ್ಡಾಂಗ ಹೀಗೆ 3 ಸಲ. ಆ 3 ಸಲ ಮೆಟ್ಟಿ ಪುನಃ ಕ್ಡಾಂಗ್ರ 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 ನಿತ್ತಾದಲ್ಲಿಗೆ ಭೀಮ ತಿರುಗಿ ನೋಡುವಲ್ಲಿ ಎಷ್ಟು ಗ್ಯಾಪ್ ಕೊಡಬೇಕು. ಅದು ಇದೇ ಲಯ. ಅದು ಇದನ್ನೇ ನಡೆ ಅಂತ ಹೇಳೋದು. ಅಲ್ಲಿ ಸಾಂಪ್ರದಾಯಿಕವಾದ ನಡೆ ಅಂತ ಹೇಳೋದು ಇದನ್ನು. ಆ ಗ್ಯಾಪ್ನಲ್ಲಿ ಭೀಮ ತಿರುಗಿ ನೋಡಬೇಕು. ಪುನಃ ಅದೇ ಲಯದಲ್ಲಿ 3 ಮೆಟ್ಟು. ಮುಂದಿನ ಪದ್ಯದ ನಡೆಗೆ ಸರಿಯಾಗಿ ಮುಂದಿನ ಪದ್ಯ ತಿಥಿತೈಯಲ್ಲಿ ಆ ಮುಕ್ತಾಯ ಇರಬೇಕು. ಆಗ ಮೊದಲೆಗಾರ ಗಟ್ಟಿ ಇರಬೇಕು ಅನ್ನೋದಕ್ಕೆ ನಾನೊಂದು ಉದಾಹರಣೆ ಕೊಡ್ದಿದ್ದು. ಆ ಲಯ ಮೊದಲೆಗಾರನಿಗೆ ಗೊತ್ತಿರಬೇಕು. ಅದರಲ್ಲಿ ತಿಥಿತಯ್ಯ 4 ಪದ್ಯಗಳು ಎಲ್ಲದಕ್ಕೂ ಬಿಡ್ತಿಗುಂಟು. ಒಂದೊಂದೇ ಪದ್ಯಗಳನ್ನು ಹೇಳೋ ಕ್ರಮ. ಈಗ 2 ಪದ್ಯಗಳನ್ನು ಜತೆ ಮಾಡಿ ಹೇಳ್ತಾರೆ. ಅದು ಭಾಗವತರಿಗೆ ಕಲಾವಿದರಿಗೆ ಹೊಂದಾಣಿಕೆ ಮಾಡಿಕೊಂಡಿರ್ತದೆ. 4 ಪದ್ಯಕ್ಕೂ ಬಿಡ್ತಿಗುಂಟು. ಆದಲ್ಲಿಗೆ ಭೀಮನ ನುಡಿಗಂ ಅಲ್ಲ, ಹೌದು, ಭೀಮನ ನುಡಿಗಂ ಕಂದ ಪದ್ಯ ಕೊಟ್ಟಿತ್ತು. ದಿತ್ತ ಪದ್ಯಕ್ಕೆ ದಿತ್ತ ಆಗಬೇಕು. ಪುನಃ ಇಬ್ಬರಿಗೂ ದಿತ್ತ ಆಗಬೇಕು. 3 ಪದ್ಯಗಳು 3 ಪದ್ಯ ಆದಲ್ಲಿಗೆ ಪುನಃ ದಿತ್ತ. ಮಾಮೂಲಿ ಆ ದಿತ್ತಗಳು ಕೊಡುವಷ್ಟು ಸಮಯವನ್ನು ರಂಗದಲ್ಲಿ ಅಳವಡಿಸಿಕೊಳ್ಬೇಕು ಅದನ್ನು ಕಲಾವಿದರುಗಳು. ಆಯ್ತಲ್ಲ. 5 ಪದ್ಯಗಳುಂಟಲ್ಲಿ. ಈಗಕ್ಕೆ ಮಾತ್ರ 3 ಪದ್ಯಕ್ಕೆ ಬಂದು ನಿಂತಿದೆ ಅದು, ಅಥವಾ 2ಕ್ಕೆ ಬಂದು ನಿಂತಿದೆ. 2 ಪದ್ಯಗಳು 5 ಪದ್ಯಗಳಾಗಿ ದಿತ್ತ ಆದಲ್ಲಿಗೆ ಪುನಃ ಬಳಿರೆ ದುಶ್ಯಾಸನಾಖ್ಯ ಜಂಪೆ. ಒಂದು ಸಣ್ಣ ಲವ ಮುಂದೆ ಹೋಗ್ತಾರೆ ಅಂತ ಅಷ್ಟೇ. ಅದಕ್ಕೆ ಈ ಪದ್ಯ ಅಹೇರಿ ಜಂಪೆ ನೀವು ಹೇಳಿದ್ರಲ್ಲ, ಆ ಪದ್ಯ ಪೂರ ಹೇಳುವುದಿಲ್ಲ. ಈಗ 2 ಬಳಿರೆ ದುಶ್ಯಾಸನಾಖ್ಯ, ನಿನ್ನೊಡನೆ ಕಳುಕುಲದಾರಿಂಗೆ ಸೌಖ್ಯ, ಬಳಿರೆ ದುಶ್ಯಾಸನಾಖ್ಯ ಅಷ್ಟೇ. ಅದು ಸುಮಾರು ಇಷ್ಟು ಉದ್ದ ಉಂಟು ಪದ್ಯ. ಯೇಸು ನಿನ್ನ ನೋವಿನ ಅಭ್ಯಾಸವು ಮಾಡಿದೆ ವಾಸಿ ಪಂಥಗಳೊಳ್ಳಿ ತೀ ಸಮರದೊಳಗೆ, ಹೀಗೆ ಸುಮಾರು ಉದ್ದ ಉಂಟು. 2 ಪದ್ಯ ಭೀಮನಿಗೆ. ಅಲ್ಲಿಗೆ ಕೇಳಂದನಪ ನಿನ್ನ, ಅಲ್ಲಿ ದಿತ್ತ ಇಲ್ಲ. ಕೇಳಂದನಪ ನಿನ್ನ ಮಗನ ನೀತರದಿ ಪದ್ಯಕ್ಕೆ ದಿತ್ತ. ಪುನಃ ತಾಳಿದ ಸನವು ತೆಗೆದು ಪುನಃ ದಿತ್ತ. ಆ ದಿತ್ತದ ಮುಕ್ತಾಯಕ್ಕೆ ಇಬ್ಬರು ಕೂತ್ಕೊಳ್ಳುವುದು. ಬಂದ ರಾಗ ಸಮರಕ್ಕೆ ನಿಂದ ರಾಗ, ನಿಧಾನಲಯಕ್ಕೆ ಕೇಸರಿ ಮುಂತಾದ್ದನ್ನು ಭೀಮನಿಗೆ ಕಟ್ಟುವುದು. ಒಳಗೆ ಬಂತು. ದೊಂದಿಯಲ್ಲೇ ಹೋಗುದವರು. ಒಳಗೆ ಬಂದಲ್ಲಿಗೆ ಬಲಬದಿಯಿಂದ ಕೃಷ್ಣಾರ್ಜುನರು,
ಎಡಬದಿಯಿಂದ ಕೌರವ ಕರ್ಣ ಮುಂತಾದ್ಯರು, ಮದ್ದಳೆಯವರ ಬದಿಯಿಂದ ಅಲ್ಲಿಗೆ ಮದ್ಲೆಗಾರರು ಡಡ್ಡಿಂಗ್ನ ಕೊಡ್ತಾರೆ. ಅದು ಒಂದು 3 ಸುತ್ತುಗಳಷ್ಟು ಬರುವಷ್ಟು ಬೇಕು. ಅಷ್ಟು ಮಾಡೋದಿಲ್ಲ, ಈಗ ಮಾಡಲಿಕ್ಕೆ ಆಯಾಸ ಆಗಿರ್ತದೆ ಅಂತ ಒಂದು ಕಾರಣ ಅಷ್ಟೇ. ಮಾಡಿದರೆ ನಾಡೆ ಆಗ್ತದೆ ಅಂತ. 6 ಮುಕ್ತಾಯಗಳು ಬೇಕು ಅಂತ ಲೆಕ್ಕ. ಸಂಪ್ರದಾಯಬದ್ಧವಾಗಿ 6 ಮುಕ್ತಾಯಗಳು ಕೊಡ್ತಿದ್ರಂತೆ ಅದಕ್ಕೆ. ಬಿದ್ದ 6 ಮುಕ್ತಾಯಗಳಾಯಿತು. ಬಿದ್ದ ದುಶ್ಯಾಸನ ನಿಮಿತ್ತ ಅರ್ಧ ಭಾಮಿನಿ ದಿತ್ತ, ಮೆದ್ದು ತುಟಿತ ಪರಿಸಿ ಭಾಮಿನಿ ಅರ್ಧ ದಿತ್ತ, ತೀರಿತೇ ನಿನ್ನಾಟ ವಾರ್ಧಿಕ ಅರ್ಧ ದಿತ್ತ, ನಾರ್ಯಂ ಸೆಳೆದ ಬಗೆ ಅರ್ಧ ದಿತ್ತ, ಮತ್ತೆಡೆ ಬಿಡದ ಕಳನ. 5 ಕಂದ ಪದ್ಯ, 5 ಪದ್ಯಗಳಿಗೂ ಸಹ ದಿತ್ತ ಬಾರಿಸಿ ಇಷ್ಟ ಆದ ಮೇಲೆ ಅರ್ಥ ಮಾತಾಡೋದು. ಈ ಇಷ್ಟು ಪದ್ಯಗಳ ಅರ್ಥವನ್ನು ಈ 5 ಪದ್ಯಗಳಾದ ಮೇಲೆ ಹೇಳೋದು. ಅಂದರೆ ನಡೆಗಳು ಉಂಟು ಅನ್ನೋದು ಈ ಪ್ರಸಂಗದಿಂದ ನಮಗೆ ಕಾಣ್ತದೆ ಅನ್ನೋದನ್ನು ನಾನು ಹೇಳಿದೆ ಅಷ್ಟೇ. ಮುಂದೆ ಅವ ಕೂತ್ಕೊಂಡೇ ಇರ್ತಾನೆ. ಕೌರವನನ್ನು ಕರೆದ, ಅವ ಇದು ಮಾಡಿ ಒಳಗೆ ಹೋದ. ಕರ್ಣನನ್ನು ಕರೆದ, ಅವನು ಒಳಗೋದ. ಕೃಷ್ಣನನ್ನು ಕರೆದ, ಕೃಷ್ಣನೂ ಮಾತಾಡೋದಿಲ್ಲ. ಅರ್ಜುನನ್ನು ಕರೀತಾನೆ. ಅರ್ಜುನನ ಗದ್ದೆಗ ಗಂಡುಗಲ್ಲಿನರ ನೀ ನಿನ್ನ ಗಾಂಡೀವ ಸುಡು ಅಂತ ಹೇಳಿದಲ್ಲಿಗೆ ಗಂಡುಗಲ್ಲಿನರ ನೀ ಪ್ರತಾಪದ ಚಂಡ ನೋಡಿ ಎದ್ದಾವ. ಆ ಏಳಲಿಕ್ಕೆ ಸಹ ಒಂದು ದಿತ್ತ ಉಂಟು ಅವನಿಗೆ. ಪದ್ಯಕ್ಕೇ ಹೇಳುವುದು ಅಂತ ಲೆಕ್ಕ. ಪುನಃ ದಿತ್ತ ಕೊಡುವ ಕ್ರಮ ಇಲ್ಲ ಅರ್ಜುನನಿಗೆ. ಈಗ ಅದು ಸಹ ಬೇಕಾಗ್ತದೆ. ಒಂದು ಕಾಲು ಎಡದ ಕಾಲು ಇಟ್ಟಂತಾದರೆ ಅದಕ್ಕೂ ದಿತ್ತ ಡಾಂಗ್ರ ಒಂದು ಬೇಕು. ಇಲ್ಲದಿದ್ದದ್ದು ಸೇರ್ಪಡೆ ಆಗಿದೆ, ಇದ್ದದ್ದು ಬಿಟ್ಟು ಹೋಗಿದೆ. ಹಾಗೆ ಆ ಪದ್ಯಕ್ಕೆ ಎದ್ದ ಪದ್ಯಕ್ಕೆ ಮಾತ್ರ ದಿತ್ತ ಇದಕ್ಕೆ. ಕೃಷ್ಣ ತಡೆದ ಕಡ್ಡನು ಮುರ ಅಂತ ಕನಿದೇನೈ. ಒಂದು ಸಣ್ಣ ಕಟ್ಟು ಮುಕ್ತಾಯ ಅಲ್ಲಿಗೆ. ನಿನಗೆ ಜ್ಞಾನ ದೃಷ್ಟಿ ಕೊಡ್ತೇನೆ ಅಂತ. ಈಗ ದಿತ್ತ ಆಗಿ ಹೋಗಿದೆ. ಹಳೆಯ ಕ್ರಮದಲ್ಲಿ ಕಟ್ಟು ಮುಕ್ತಾಯ. ಹರ ಹರ ತ್ರಂಬಕನ ರಕ್ಷಿಸು 2 ಪದ್ಯ ಉಂಟು. ಹೋಗು ಅಂತ ಹೇಳಿ ಭೀಮ ಕಳುಹಿಸಿದಲ್ಲಿಗೆ ಅದೇ ಭಾಗದಿಂದ ಹಿಂದೆ. ಇವರನ್ನು ದಾಟಿ ಬರುವ ಹಾಗಿಲ್ಲ. ಯಾಕೆ ಮಾಡಿದ್ದಾರೆ ಸಂಪ್ರದಾಯ ಅನ್ನೋದು ಅದೊಂದು ಪ್ರಶ್ನೆ ಬಂದಿತ್ತು ನನಗೆ. ಅದು ಯಾಕೆ ದಾಟಿ ಅಂದರೆ ಹಿರಿಯ ಕಲಾವಿದರೊಬ್ಬರೇ ಒಬ್ಬರು ನನ್ನ ಮೇಳದಲ್ಲಿ ಇದ್ದರು 1-2 ವರ್ಷ. ಈಗ ಇತ್ತೀಚೆಗೆ ಅದು ಯಾಕೆ ದಾಟಿ ಅಡ್ಡ ಹೋಗಬಾರದು ಅಂತ ನಿರ್ಗಮನ ದಾರಿಯಲ್ಲಿ ಹೋಗಬೇಕಲ್ಲ. ನನಗೆ ಗೊತ್ತಿರಲಿಲ್ಲ ಅದು. ನನಗೆ ಗೊತ್ತಿರಲಿಲ್ಲ ಪ್ರಸಂಗದ ನಡೆ ಹೀಗೆ ಅಂತ ಗೊತ್ತಿತ್ತು. ಅಲ್ಲೇ ಕಳಿಸಿದೆ ಅವರಿಗೆ. ಅದು ಅಸಮಾಧಾನ ಆಗಿತ್ತು ಅವರಿಗೆ. ಮತ್ತೆ ನಾನು ಮಾವ ತೀರಿ ಹೋಗಿದ್ರಾಗ ಕುರಿಯ ಭಾಗವತರಲ್ಲಿ ಕೇಳಿದೆ ನಾನು, ಯಾಕೆ ಭಾಗವತರು ಅದನ್ನು ಹಾಗೆ ಮಾಡಿದ್ದು, ನನಗೆ ಕೇಳಲಿಕ್ಕೆ ಬಿಟ್ಟೋಗಿತ್ತು ಮಾವನ ಹತ್ರ ಅಂತ ಹೇಳಿದೆ. ಅವನು ಹಿಂದೆ ಕೃಷ್ಣಾರ್ಜುನರು ಅಲ್ಲಿಂದ ಬರುವುದು ಯಾಕೆ ಅಂತ ಹೇಳಿದರೆ ಅವ ರುದ್ರಸ್ವರೂಪಿಯಾಗಿರ್ತಾನೆ ಆಗ ಅನ್ನುವ ಒಂದು ಕಾರಣವನ್ನು ಅವ್ರು ಹೇಳಿದರು. ಕುರಿಯ ಭಾಗವತರು ಹೇಳಿದ ವಿಷಯ ಇದು ನನಗೆ. ಹಾಗಾಗಿ ಅದನ್ನೇ ನಾನು ಗಟ್ಟಿ ಹಿಡ್ಕೊಂಡಿದ್ದೇನೆ, ದಾಟಬಾರ್ದು ಅಂತ. ಮತ್ತು ರಂಗಕ್ರಮ ಆಗಿರ್ಬೋದು ಅಂತ. ಇತ್ತ ವಾಯುಕುಮಾರ ಅವಳನ್ನು ಅವರು ಒಳಗೆ ಹೋದಲ್ಲಿ ಇತ್ತ ವಾಯುಕುಮಾರ ತ್ವರಿತ ತ್ರಿವಿಡೆಯಲ್ಲೇ ಹೇಳುವುದು ಅದನ್ನು. ಸೌರಾಷ್ಟ್ರ ರಾಗದಲ್ಲಿ ತ್ವರಿತ ತ್ರಿವಿಡೆ ತಾಳದಲ್ಲೇ ಹೇಳುದು. ಇತ್ತ ವಾಯುಕುಮಾರ ಹರುಷದಿ 2ನೇ ಕಾಲ ಅಂತ ಹೇಳಿದ್ದಿದ್ದು ಆ ಪ್ರಸಂಗದಲ್ಲಿ ಮುಂದೆ ಹೋಗುವುದೇ ಇಲ್ಲ. ದೂತ ಬಂದ, ವಾಂತಿ ಮಾಡಿದ ಅವನನ್ನು ನೋಡಿ. ಅದು ಹಾಸ್ಯಕ್ಕೋಸ್ಕರ ಸೇರ್ಪಡೆ ಮಾಡಿದರು. ಅವರ ಸಂಜ್ಞೆಗಳೆಲ್ಲ ಉಂಟಲ್ಲಿ. ಹೋಗಿ ಹೇಳು ಅಂತ ಹೇಳಿದಲ್ಲಿಗೆ ಮದ್ದಳೆಯವರ ಬದಿಯಲ್ಲಿ ದೂತನಿರಬೇಕು, ಚೆಂಡೆಯವರ ಹಿಂದೆ ದ್ರೌಪದಿಗೆ ತೆರೆ ಹಿಡಿದು ನಿಲ್ಲಿಸಬೇಕು. ಅರ್ಧ ತೆರೆಯನ್ನು ತಗ್ಗಿಸಿ ದೂತ ಅಲ್ಲಿ ಹೇಳಬೇಕು. ತಾಯೆ ಕೇಳವು ರಣದಿ ವೀರ ಗದಾಯುಧ ಧ್ರುವ ಅನ್ನೋ ಪದ್ಯ ಉಂಟಲ್ಲಿ. ಹೇಳಿ ಅವ ಅಲ್ಲೇ ಒಳಗೆ ಚರರಾಡಿದು ಕೇಳಿದು ಮತ್ತು ಬೋರನೈ ತಂದಳ ದ್ರೌಪದಿ 2 ಪದ್ಯ. ಅಲ್ಲಿವರೆಗೆ ಬಿಡ್ತಿಗೆ ಬೋರನೈ ತಂದಳ ದ್ರೌಪದಿ ಬಿಡ್ತಿಗೆ ಕೊಡುವಲ್ಲಿವರೆಗೆ ತೆರೆಯಲ್ಲೇ ಇರಬೇಕು ಅವಳು. ಆ ಬಿಡ್ತಿಗೆಗೆ ತೆಗೆಯುವುದು ಒಳಗೆ. ಅಲ್ಲಿ ಒಂದು ವಾರ್ಧಿಕೆ ಉಂಟು. ಅವಳು ಬಂದು ಪವನ ಜನಮೇಣಿವಾಯಿತು,
ಹೆದರಿಕೆ ಆಗ್ತದೆ ಅಂತ ಹೇಳಿದ್ಲು. ಅಲ್ಲಿಗೆ ಬಾರೆ ಮೋಹನಕಾರೆ ನಿನ್ನ ಮಾನವನಂದು ಈ 3 ಪದ್ಯಗಳುಂಟು. 3 ಪದ್ಯಗಳನ್ನು ನಿಧಾನ ಜಂಪೆಯಲ್ಲಿ ಬಿಡ್ತಿಗೆ ಕೊಟ್ಟೆ ಹೇಳತಕ್ಕದ್ದು ಅಂತ ಕೇಳ್ತಾರೆ. ಈಗ ನಡೆಗಳಲ್ಲಿ ಒಂದು ಇಂದ್ರಜಿತ್ ಕಾಳಗದಲ್ಲೇ ಬರ್ತದಲ್ಲ, ಮಾಯಾ ಸೀತೆಯ ತಲೆ ಕಡಿತೇನೆ ಅಂತ ಹೊರಡ್ತಾನೆ. ಆ ತಲೆ ಬಿಟ್ಟು ಹೋದರೆ ಮಾಯಾ ಸೀತೆ ಓಡಿ ಹೋಗ್ಲಿಕ್ಕಿಲ್ವಾ, ಕುಣಿಬಾರ್ದು ಅನ್ನೋದು ಉದ್ದೇಶ. ಹಾಗೆ ಇದ್ದದ್ದು ಇದು ಸಹ ಚರ್ಚೆಗೆ ಒಂದು ಗ್ರಾಸ ಅಂತ ಅಷ್ಟೇ, ಸಂಪ್ರದಾಯ ಅಂತ ಮಾತ್ರ ನಾನು ಹೇಳ್ತಾ ಇದ್ದೇನೆ. ಬಾರೆ ಮೋಹನಕಾರರಿಗೆ ಬಿಡ್ತಿಗೆ ಉಂಟು, ಅವನು ಕೂತ್ಕೊಂಡಿದ್ರು ಸಹ 3 ಪದ್ಯಗಳಿಗೂ ಬಿಡ್ತಿಗೆ ಉಂಟು. ಆದಲ್ಲಿಗೆ ನಿನ್ನ ಮೂಲ ರೂಪಕ್ಕೆ ಬಾ ಅಂತ ಹೇಳಿ ದಿತ್ತಕ್ಕೆ ಚಂಡಿಕೆ ಬರೋದು. ಈಗ ಡಡ್ಡಿಂಗ್ನ ಕೊಡ್ತಾ ಇದ್ದಾರೆ, ಡಡ್ಡಿಂಗ್ನ ಅಲ್ಲ ದಿತ್ತವೇ. ದಿತ್ತಕ್ಕೆ ಬಂದು ಅವ ತೊಡೆ ಮೇಲೆ ಕೂತ್ಕೊಳ್ತಾ ಏನು ತನ್ನ ಆರ್ಯ ಕರೆದು ಹತ್ತಿರ ಆಯಿತು, ಕರಳುಗಳನ್ನು ತೆಗೆದಾಯಿತು, ಅವಳನ್ನು ಒಳಗೆ ಕಳಿಸಿದ. ತೆರೆ ಹಿಡಿತು ದುಶ್ಯಾಸನ ಒಳಗೆ. ನಳಿನದಳ ಅಕ್ಷಯ ಕಳುಹಿಸಿ ಭೀಮನು ಕಣನೊಳಗೆ ಆಪಸನ ಪಣನಂಪಿಸುಟು ಅಂತ. ಆ ಪದ್ಯಕ್ಕೆ ಕೂಡ ಅರ್ಥ ಇಲ್ಲ, ಖಾಲಿ ಅಭಿನಯದಲ್ಲಿ ಮಾತ್ರ ಇದ್ದದ್ದು. ಅಲ್ಲಿಗೆ ಬಂದನು ಕರ್ಣನ ತನಯನು ಅಂತ ಪದ್ಯ ಉಂಟು, ಹಳೇ ಪ್ರಿಂಟಲ್ಲಿ ಇಲ್ಲ. ಗೇರು ಸೊಪ್ಪೆ ಶಾಂತಪ್ಪಯ್ಯನವರ ಪ್ರತಿಯಲ್ಲಿ ಕಲ್ಚರ್ ನಾನು ನೋಡಿದ್ದಲ್ಲಿ ನನಗಿಲ್ಲ, ಹೊಸ ಪ್ರಿಂಟಲ್ಲಿ ಉಂಟ ಏನೋ ಗೊತ್ತಿಲ್ಲ ನನಗೆ. ಈ ಬಂದನು ಕರ್ಣನ ತನಯನು ಈ ಪದ್ಯಗಳೆರಡು ಇಲ್ಲ ಅಂತ ನಾನು ನೋಡಿದ್ದಲ್ಲಿ. ಮತ್ತೊಂದು ಹೊಸ ಪ್ರಿಂಟಲ್ಲಿ ಉಂಟು, ಬಂದನು ಕರ್ಣನ ತನಯನು ಬಾಯಿಂದ ಒಳಗುಡಿಸುವನೆಂದು 2 ಪದ್ಯ. ಕಾಲಿನಲ್ಲಿ 3 ಸಲ ಮೆಟ್ಲಿಕ್ಕೆ ಉಂಟು ಅವನಿಗೆ. ಅದೇ ಆಗ ಭೀಮ ಅಲ್ಲ ದುಶ್ಯಾಸನ ಭೀಮನಿಗೆ ಮೆಟ್ಟಿದ ಹಾಗೆ ಇದು ಕೂಡ ಹಾಗೆ ರಗ 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 ಕಡಂಗ್ 3 ಸಲ ಮೆಟ್ಟಿದಲ್ಲಿ 1 ಸಲದಿಂದ ಬಲದ ಕಂಬಕ್ಕೆ, ಅದ ಮಧ್ಯಕ್ಕೆ, ಎಡದ ಕಂಬಕ್ಕೆ ಆಗಿ ಮುಕ್ತಾಯಾಗಿ ಭೀಮ ಹೋಗಬೇಕು ಒಳಗೆ. ಇಲ್ಲಿಗೆ ದುಶ್ಯಾಸನವಧೆ ಪೂರ್ಣ ಅಂತ ಲೆಕ್ಕ. ದುಶ್ಯಾಸನವಧೆ ಮಾತ್ರ ಕೇವಲ ವೃಷಸೇನ ಕಾಳಗ ಅಂತ ತಗೊಳ್ತಾರೆ. ಅಲ್ಲಿಗೆ ದಿತ್ತ ಕೊಟ್ಟು 2 ಪದ್ಯ ಕೊಟ್ಟು ವೃಷಸೇನನಿಗೆ ಆಯುಧ ಯುದ್ಧ ಆಗಬೇಕಲ್ಲಿ. ಇದೆಲ್ಲ ನಿಂತು ಹೋದ ಕ್ರಮಗಳೀಗ. ಇದೊಂದು ಸಣ್ಣ ಇದಷ್ಟೇ ನಾನು ಹೇಳಿದ್ದು ತುಣುಕು. ಹೀಗಿದ್ದ ಪ್ರಸಂಗಗಳೇ ತುಂಬ ಉಂಟು. ಇಂದ್ರಕೀಲಕ, ತಾಮ್ರಧ್ವಜ ಕಾಳಗ, ಮತ್ತು ನಾನು ಇತ್ತೀಚೆಗೆ ಆಡಿಸಿದ ಒಂದು ಪ್ರಸಂಗ ಸೈಂಧವವಧೆ. ಅಷ್ಟು ಉಂಟು ಅಂತ ಗೊತ್ತಿರಲಿಲ್ಲ. ಅದರಲ್ಲಿ ಕ್ರಮಗಳು ನೋಡಿದರೆ ಎಲ್ಲ ಪ್ರಸಂಗದಲ್ಲಿ ದಿತ್ತಕ್ಕೆ ಬರುವುದಲ್ವ ವೇಷಗಳು. ಇದರಲ್ಲಿ ತೈತತಕತಕ್ಕೆ ಬಂದು ಇದ್ರು ನಿಂತು ಒಂದೊಂದು ಪದ್ಯ ತಗೊಳ್ಳುವ ಕ್ರಮ ನೋಡಿದ್ದೇನೆ ನಾನು. ದ್ರೋಣ ಮತ್ತು ಅರ್ಜುನ ಯಾಕೆ ಮಾಡಿದ್ದಾರೆ ಹಾಗೆ ಗೊತ್ತಿಲ್ಲ ನನಗದು. ಆ ನಡೆ ಉಂಟು ಅಂತ ಹೇಳಿದ್ದು. ಒಂದು ಪದ್ಯ ದ್ರೋಣರಿಗೆ ಆದ ಮೇಲೆ ಯುದ್ಧ ಆಗಿ ಮತ್ತೆ ಅರ್ಜುನ ಪದ್ಯ. ಮಯಣ್ಣನೊಟ್ಟಿಗೆ ನಾನು ಹೋದ ವರ್ಷ ಒಮ್ಮೆ ಹೇಳಿದ್ದೇನೆ ಆ ಪ್ರಸಂಗದಲ್ಲಿ. ಹಾಗೆ ಅದರಲ್ಲಿ ಸಹ ಉಂಟೆಷ್ಟು ಕ್ರಮ ಅಂತ ಹೇಳಿದರೆ, ಈ ನಡೆಗಳು ಹಿಂದೆ ಉಳಿಯುವುದಕ್ಕೆ ಕಾರಣ ಒಂದು ಭಾಗವತರುಗಳೇ. ನಾನು ಒಪ್ಪಿಕೊಳ್ತೇನೆ ಅದನ್ನು. ಉತ್ಸಾಹ ಇದ್ದರೂ ಮುಂದೆ ಇರುವುದಿಲ್ಲ, ಅಥವಾ ನಮ್ಮ ಎಡಬಲದಲ್ಲಿರುವವರಿಂದಲೂ ಸಹ ಸಪೋರ್ಟ್ ಸಿಗದಿದ್ದರೆ ಸಾಂಪ್ರದಾಯಿಕ ನಡೆಗಳನ್ನು ನಡೆಸಲಿಕ್ಕೆ ಆಗುವುದಿಲ್ಲ ನಮಗೆ. ಎಲ್ಲರೂ ಹೊಂದಿಕೊಂಡು ಮಾಡಿದರೆ ಸಾಂಪ್ರದಾಯಿಕ ನಡೆಗಳನ್ನು ನಡೆಸದೆ ಏನೂ ಇಲ್ಲ. ಚೂಡಾಮಣಿ ಲಂಕಾದಹನ ಪ್ರಸಂಗದಲ್ಲಿ ಹನುಮಂತ ಹೊರಟಲಿಂದ ಸಿಕ್ಕಿತು ನನಗೊಂದು ತೋಟ, ಅಲ್ಲಿಂದಲೇ ಕ್ರಮಗಳೆಷ್ಟುಂಟು. ಎಲ್ಲವನ್ನು ಬಿಟ್ಟಿದ್ದೇವೆ ನಾವೀಗ. ಸಾಂಪ್ರದಾಯಿಕ ನಡೆಗಳು ಇದೆ. ಹಿಂದೆ ಉಳಿದದ್ದು ಈ ಯಕ್ಷಗಾನದ ಕ್ಷೇತ್ರದಲ್ಲಿ ಈ ಪ್ರಸಂಗ ನಡೆಗಳು ಮಾತ್ರ. ಇದು ನನ್ನ ಅಭಿಪ್ರಾಯ, ಉಳಿದವರಿಗೆ ಗೊತ್ತಿಲ್ಲ ನನಗೆ. ಇದು ಕೇವಲ ನನ್ನೊಬ್ಬನದ್ದು, ನಾನು ಈಗ ಗಮನಿಸಿಕೊಂಡು ಬಂದದ್ದು 10 ವರ್ಷದಿಂದ. ಇದೊಂದು ಈ ನಡೆಗಳ ಪ್ರಸಂಗಗಳ ನಡೆಗಳು ಹಿಂದೆ ಬಿದ್ದಿದೆ. ಇದು ತಾಳಮದ್ದಲೆ ಕ್ಷೇತ್ರದಲ್ಲಿ ಆಗ್ತದೆ. ಕೆಲವು ಕಡೆಯಲ್ಲಿ ದಿತ್ತ ಮಾತ್ರ ಕೊಡುವಲ್ಲಿ ದಿತ್ತವಿರುವುದಿಲ್ಲ. ಆಟದಲ್ಲಿ ಮಾತ್ರ ಅಂತಲ್ಲ, ರಂಗನಡೆ ಆಟಕ್ಕೂ ತಾಳಮದ್ದಲೆಗೂ ಒಂದೇ ಅಲ್ವಾ, ಸಾಮಾನ್ಯ ಒಂದೇ ಅಲ್ವಾ. ಹಾಗಾಗಿ ಆಟಕ್ಕಿದ್ದದ್ದು ತಾಳಮದ್ದಲೆ ಅಂತ. ಹಾಗೆಂತೇಳಿ ದುಶ್ಯಾಸನವಧೆಯನ್ನು ಮಾಡಬೇಕು ಅಂತ ಹೇಳಿದರೆ ಆಗಲಿಕ್ಕಿಲ್ಲ ತಾಳಮದ್ದಲೆಗೆ. ಅದು ಇಂದ್ರಕೀಲಕ ನಡೀತದೆ ಈಗ, ಅದಕ್ಕೆ ಮಾಡಲಿಕ್ಕೆ ಆಗ್ತದೆ. ಮಾಡ್ಬೋದು ಅಂತ ನನ್ನ ಅನಿಸಿಕೆ ಅಷ್ಟೇ. ಒಮ್ಮೆ ಆಗಿದೆ, ಹೌದು.
ಮ್ಯಾಗಿದೆ ಹಾಗೆ. ಮತ್ತು ನಮ್ಮ ಹಿಮ್ಮೇಳದವರದ್ದೊಂದು ಇದಾಗಿದೆ ಈಗ, ಅದೇ ಸಣ್ಣ ದೇವಿಮಾತ್ಮೆ ಇದನ್ನು ಹೇಳ್ತೇನೆ ನಾನು. ಚೆಂಡೆ ಮದ್ದಳೆ ಹಿಮ್ಮೇಳ ಇದರಲ್ಲಿ ನಾಟ್ಯ ನಿಂತಿದೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ. ದೇವಿಮಾತ್ಮೆ ಪ್ರಸಂಗದಲ್ಲಿ ಮಧುಕೈ ಇಟ್ಟವರು ಯುದ್ಧ ಮಾಡಿ ವಿಷ್ಣು ಸೋತಾಗ್ತದೆ, ವಿಷ್ಣು ಬಿದ್ದಲ್ಲಿಗೆ ಚೆಂಡೆಯವರು ಇಟ್ಟು ಹೋಗಿ ಆಯಿತು. ನಿಜವಾಗಿ ಆದರೆ ನಡೆ ಪ್ರಕಾರ ಆದರೆ ಸಿಕ್ಕಿದ್ರನ್ನೇ ಕೈಗೆ ಪದ್ಯ ಪುಸ್ತಕದಲ್ಲಿಲ್ಲ ಅಂತ ಹೇಳಿ ಯಾರು, ಆದರೆ ಈಗ ಚಾಲ್ತಿಗೆ ಬಂದಿದೆ ಅದು. ವಿಷ್ಣು ಭಾಷೆ ತೆಕೊಳ್ಳುವಲ್ಲಿವರೆಗೆ ಚೆಂಡೆ ಇಡುವಾಗಿಲ್ಲ. ರಾಮಕೃಷ್ಣಮಯ್ಯರು ಹಿರಿಯರು, ನನಗೆ ಅವರ ಆಶೀರ್ವಾದ ಸಹಿತ ನಿಮಗೆಲ್ಲರಿಗೂ ಅವಕಾಶಕ್ಕಾಗಿ ಧನ್ಯವಾದಗಳು.